ಇದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಇವತ್ತು ಕಾಂಗ್ರೆಸ್ ಅನ್ನೋದು ಅವ್ರಿಗೆ ಅರ್ಥ ಆಗಿರ್ತಾ ಇಲ್ಲ. ಆರ್ಟಿಕಲ್ 370 ಅಂತ ತಂದವರು ಯಾರು? ಸನ್ಮಾನ್ಯ ರಾಹುಲ್ ಗಾಂಧಿಯವರ ಮುತ್ತಾತಾಗಿರ್ತಕ್ಕಂಥ ನೆಹರು ಅವರ ಕೃಪಾಶೀರ್ವಾದದಿಂದ ಇವತ್ತೇನಾದರೂ ಈ ಸಮಸ್ಯೆ ಭಾರತದಲ್ಲಿ ಐತಿ, ಕಾಶ್ಮೀರದಲ್ಲಿ ಸಮಸ್ಯೆ ಐತಿ ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿ ನೇರವಾಗಿ ಹೊಣೆಗಾರಾಗ್ತಕ್ಕಂಥದ್ದು ಅವರೇ. ಇವೆಲ್ಲ ಕಾರಣನ ಇಟ್ಕೊಂಡು ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ತಾವೇ ಮಾಡಿದ್ದಿದ್ರು ಕೂಡ ಇವತ್ತು ನರೇಂದ್ರ ಮೋದಿಯವರು ಬಹಳ ವ್ಯವಸ್ಥಿತವಾಗಿ ಅದನ್ನು ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಏನು ಮಾಡಬೇಕು ಆ ಎಲ್ಲ ಕಾರ್ಯಗಳನ್ನು ಬಹಳ ವ್ಯವಸ್ಥಿತವಾಗಿ ಮಾಡುವಂಥದ್ದು ಆಗ್ತಾ ಇದೆ. ಆರ್ಟಿಕಲ್ 370 ತೆಗೆದು ಹಾಕಿದ ಮೇಲೆ ಕಾಶ್ಮೀರದ ಪರಿಸ್ಥಿತಿ ಯಾವ ರೀತಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಾ ಇರತಕ್ಕಂಥ ಸಂಗತಿಯನ್ನು ನಾವು ಕಂಡಿದ್ದೇವೆ. ಇವತ್ತು ಟೂರಿಸ್ಟ್ಗಳು 1:3, 1:4 ಹೆಚ್ಚಿಗೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಟೂರಿಸ್ಟ್ ಹೋಗ್ತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಇವತ್ತಲ್ಲಿ ಅದ್ಭುತವಾಗಿ ನಡೆಯುವಂಥದ್ದನ್ನು ಪ್ರಗತಿಯಲ್ಲಿ ಕಾಣ್ತಾ ಇದ್ದೇವೆ. ಇವನ್ನೆಲ್ಲವನ್ನು ಕೂಡ ಸಹಿಸಲಾರದಿರ್ತಕ್ಕಂಥ ಇಸ್ಲಾಮಿಕ್ ಟೆರರಿಸಮ್ ಅಂತಕ್ಕಂಥದ್ದನ್ನು ಇದ್ರ ಬಗ್ಗೆ ಲಾಡೋರು ಮಾತಾಡಬೇಕಾಗತ್ತೆ. ನಿನ್ನೆ ನೀವು ಮಾತಾಡ್ತಾ ಹೇಳಿದ್ರಿ ಮುಸ್ಲಿಂ 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 ಅಂತೇಳಿ ಬಿಜೆಪಿ ಪಟಸ್ತಾರ ಅಂತೇಳಿ ಹಿಂದೂಗಳು ಅಂತನ್ನುವಂತಕ್ಕಂಥದ್ದನ್ನು ಬಿಜೆಪಿಯವ್ರಿಗೆ ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನು ನಾನು ಲಾಡವ್ರು ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಮುತ್ತಾತವರು ಮಾಡಿರ್ತಕ್ಕಂಥ ಒಂದು ತಪ್ಪು ಧೋರಣೆಯಿಂದ ಇವತ್ತು ನಾವು ಇವನ್ನೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ನಿಮ್ಮ ಕಾಂಗ್ರೆಸ್ಸಿನ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಯಾರ ಜೊತೆ ಕೂತ್ಕೊಂಡು ನೀವು ಭಾಷಣ ಮಾಡಿದ್ರಿ? ಇದನ್ನ ಯಾವ ವ್ಯಕ್ತಿ ಜೊತೆ ಕೂತ್ಕೊಂಡು ನಿಮ್ಮ ಯಾವ ಸಪರೇಟಿಸ್ಟ್ ಅಂತಂದು ಹೇಳ್ತೇವೆ ಇವ್ರಿಗೆ ಫಂಡಿಂಗ್ ಎಲ್ಲಿಂಗ್ ಆಗ್ತಾ ಇತ್ತು, ಯಾರು ಫಂಡಿಂಗ್ ಮಾಡ್ತಾ ಇದ್ರು, ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ತಕ್ಕಂಥ ನೀವು ನರೇಂದ್ರ ಮೋದಿ ಅವ್ರಿಗೆ ಯಾವ ನೈತಿಕತೆಯಿಂದ ನೀವು ಇವತ್ತು ರಾಜೀನಾಮೆ ಕೇಳಕ್ಕೆ ಹೊಂಟಿದ್ದೀರಿ? ಇವತ್ತು ನರೇಂದ್ರ ಮೋದಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಇಡೀ ಜಗತ್ತು ಇವತ್ತು ಪ್ರಶಂಸೆಯನ್ನು ಮಾಡ್ತಾ ಇದೆ.